ಹೆಲೋ ಸ್ಟೂಡೆಂಟ್ಸ್, ನಾನು ನಿಮ್ಮ ಬಾಯೋಸಖಿ ದೇವಿ ಶಿಲ್ವಂತ್. ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಎಕ್ಸಾಮ್ 2 ಬರೆಯೋಕೆ ಹೋಗ್ತಾ ಇದ್ದೀರಾ. ನಿಮ್ಮ ತಲೆಯಲ್ಲಿ ಎಷ್ಟೊಂದು ಕ್ವಶನ್ಸ್ ಇದ್ದಿರಬಹುದು. ಮ್ಯಾಮ್, ನನಗೆ ಎಕ್ಸಾಮ್ 1 ಅಂತೂ ಚೆನ್ನಾಗಿ ಮಾಡೋದಕ್ಕಾಗಿಲ್ಲ, ಎಕ್ಸಾಮ್ 2 ನಾನು ಮಾಡ್ತೀನಾ, ನಾನು ಚೆನ್ನಾಗಿ ಸ್ಕೋರ್ ಮಾಡ್ತೀನಾ ಮ್ಯಾಮ್ ಅಂತ ನಿಮಗೆ ಸೆಲ್ಫ್ ಡೌಟ್ ಇದ್ದಿರಬಹುದು. ಸೊ ಸ್ಟೂಡೆಂಟ್ಸ್, ಪ್ಲೀಸ್ ಕಮ್ ಔಟ್ ಆಫ್ ದ್ಯಾಟ್, ಬಿಕಾಸ್ ಯು ಕ್ಯಾನ್ ಡೂ. ಪಾಸಿಬಲ್ ಇದೆ. ಚೆನ್ನಾಗಿ ಸ್ಕೋರ್ ಮಾಡೋದೇನು, ಔಟ್ ಸ್ಕೋರ್ ಈಸ್ ಆಲ್ಸೋ ಪಾಸಿಬಲ್. ನೀವು ಔಟ್ ಕೂಡ ಸ್ಕೋರ್ ಮಾಡಬಹುದು. ನೀವು ಪ್ರಯತ್ನ ಪಟ್ಟರೆ, ನೀವು ಮನ್ಸು ಮಾಡಿದರೆ ನೀವು ಔಟ್ ಸ್ಕೋರ್ ಮಾಡಬಹುದು. ಓಕೆನಾ ಸ್ಟೂಡೆಂಟ್ಸ್? ನನ್ನಿಂದ ಏನಾಗುತ್ತಪ್ಪ ಅಂತಂದರೆ ಏನೂ ಆಗಲ್ಲ, ನನ್ನಿಂದ ಆಗುತ್ತೆ ಅಂತಂದರೆ ಎಲ್ಲ ಆಗುತ್ತೆ. ಸೊ ಸ್ಟೂಡೆಂಟ್ಸ್, exam 1 is over, exam 2 is your comeback. Okay, you have to come back, you have to wake up, you have to work hard. Okay my dear students, so don't worry. exam 2 ಅಲ್ಲಿ ಔಟ್ ಯಾವ ಥರ ಸ್ಕೋರ್ ಮಾಡಬೇಕು, ಯಾವ ಥರ ಸ್ಟಡಿ ಮಾಡಬೇಕು ಅಂತ ನಾನು ನಿಮಗೆ ಎಲ್ಲ ಹೇಳ್ಕೊಡ್ತೀನಿ. ನೀವು ಟೆನ್ಷನ್ ತಗೋಬೇಡಿ, ಅಷ್ಟೇ ವರ್ಕ್ ಮಾಡೋದಕ್ಕೆ ರೆಡಿ ಆಗಬೇಕು. ಓಕೆನಾ? ಸೊ ಡೋಂಟ್ ಪ್ರೂವ್ ಟು ಅದರ್ಸ್, ಪ್ರೂವ್ ಟು ಯುವರ್ ಸೆಲ್ಫ್. ಇದು ನಿಮಗೆ ನೀವು ಪ್ರೂವ್ ಮಾಡ್ಕೊಳ್ಳೋ ಅಂಥ ಟೈಮ್. ಇದು ಬೇರೆಯವ್ರಿಗೆ ಪ್ರೂವ್ ಮಾಡ್ಕೊಳ್ಳೋದಿಲ್ಲ. ಬೇರೆಯವ್ರು ಏನು ಅನ್ಕೋತಾರೋ, ನಾನು ಫೇಲ್ ಆಗಿಬಿಟ್ಟಿದ್ದೀನಿ, ಬೇರೆಯವ್ರು ಏನು ಅನ್ಕೊಳ್ತಾರೋ ಏನೋ. ಓಕೆ, ಸೊ ಬೇರೆಯವ್ರಿಗೆ ಏನು ಪ್ರೂವ್ ಮಾಡೋದು ನೆಸಸರಿ ಇಲ್ಲ. ಕುಚ್ ತೋ ಲೋಗ್ ಕಹೆಂಗೆ, ಲೋಗೋ ಕಾ ಕಾಮ್ ಹೇ ಕೆಹನಾ. ಓಕೆನಾ? ಸೊ ನೀವು ನಿಮಗೆ ಪ್ರೂವ್ ಮಾಡ್ಕೋಬೇಕು. ಓಕೆ, ಸೆಲ್ಫ್ ಡೌಟಿಂದ ಹೊರಗೆ ಬಂದು ಹಾರ್ಡ್ ವರ್ಕ್ ಮಾಡೋದನ್ನು ಸ್ಟಾರ್ಟ್ ಮಾಡಬೇಕು. ನನ್ನಿಂದ ಎಲ್ಲ ಆಗುತ್ತೆ, ನಾನು ಮಾಡಬಲ್ಲೆ ಅನ್ನೋ ಕಾನ್ಫಿಡೆನ್ಸಿಂದ ಸ್ಟಡಿ ಮಾಡಿ, ರಿಸಲ್ಟ್ ಖಂಡಿತ ನಿಮ್ದಾಗುತ್ತೆ. ಓಕೆನಾ ಸ್ಟೂಡೆಂಟ್ಸ್? ಸೊ ರೆಫರ್ ನೋಟ್ಸ್ ಆರ್ ಶಾರ್ಟ್ ನೋಟ್ಸ್. ನಿಮ್ದೇನು ಇಷ್ಟು ದಿವಸವರೆಗೂ ನೀವೆಲ್ಲ ಸ್ಕೂಲಲ್ಲಿ ಏನು ನೋಟ್ಸ್ ಮಾಡಿದ್ದು, ಕ್ಲಾಸಲ್ಲಿ ನಾವು ಹೇಳೋ ಟೈಮಿಗೆ ನೀವು ಏನೇನೆಲ್ಲ ನೋಟ್ಸ್ ಮಾಡಿತ್ತಲ್ಲ, ಆ ನೋಟ್ಸನ್ನು, ಆ ಶಾರ್ಟ್ ನೋಟ್ಸನ್ನು ರೆಫರ್ ಮಾಡಿ. ಕಂಪ್ಲೀಟ್ ಬುಕ್ಕನ್ನು ತೆಗೆದುಕೊಂಡು ಲೈನ್ ಟು ಲೈನ್ ಓದಷ್ಟು ಟೈಮ್ ನಿಮ್ಮ ಹತ್ರ ಇಲ್ಲ. ಸೊ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ, ಏನು ಮಾಡಿ, ಶಾರ್ಟ್ ನೋಟ್ಸ್ ಇರಬಹುದು, ನಿಮ್ಮ ಬುಕ್ಕಿನ ಹಿಂದಿರೋ ಎಕ್ಸಸೈಸ್ ಕ್ವಶನ್ಸ್ ಇರ್ಬೋದು. ಓಕೆನಾ ಸ್ಟೂಡೆಂಟ್ಸ್? ಅದನ್ನು ನೋಡಿ, ಅದನ್ನು ಓದಿ, ನಿಮ್ಮ ಶಾರ್ಟ್ ನೋಟ್ಸನ್ನು ಓದಿ. ಕ್ವಶನ್ ಪೇಪರ್ಸ್ ಏನೇನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇತ್ತು, ನಾನು ಕ್ಲಾಸಲ್ಲಿ ಏನೇನು ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಿಸಿದ್ದೀನಲ್ಲ, ಓಕೆ, ಸೊ ಆ ಕ್ವಶನ್ ಪೇಪರ್ಸ್, ಮಾಡೆಲ್ ಪೇಪರ್ಸ್ ಆಗಿರಬಹುದು, ಸ್ಯಾಂಪಲ್ ಪೇಪರ್ಸ್ ಆಗಿರಬಹುದು, PYQ ಆಗಿರಬಹುದು, ಎಕ್ಸಾಮ್ 1 ಪೇಪರ್ ಆಗಿರ್ಬೋದು, ಪ್ರಿಪ್ರೇಟರಿ 1 ಪೇಪರ್ ಆಗಿರ್ಬೋದು, ಈ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಖಂಡಿತ ಓದಬೇಕು, ಮಿಸ್ ಮಾಡಬೇಡಿ. ಓಕೆನಾ? ಡೋಂಟ್ ಜಸ್ಟ್ ರೀಡ್ ಸ್ಟೂಡೆಂಟ್. ಸುಮ್ಮನೆ ಓದ್ಕೋತಾ ಹೋಗೋದಲ್ಲ, ನೀವು ಬರ್ದು ನೋಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಏನು ಪ್ರಾಕ್ಟೀಸ್ ಮಾಡಿರ್ತೀರಿ ಅದನ್ನು ಮತ್ತೆ ನೀವು ರಿವೈಸ್ ಕೂಡ ಮಾಡಬೇಕು. ರಿವೈಸ್ ಮಾಡಿದರೆ ಓದಿದ್ದು ಲಾಂಗ್ ಟರ್ಮ್ವರೆಗೂ ನೆನಪಿರುತ್ತೆ. ಓಕೆನಾ? ನೋ ಎಕ್ಸ್ಕ್ಯೂಸಸ್ ಟಿಲ್ ಎಕ್ಸಾಮ್ ಡೇ. ಓಕೆ, ಎಕ್ಸಾಮ್ ಬಂದೇ ಬರುತ್ತೆ, ಹತ್ರದಲ್ಲೇ ಇದೆ ಎಕ್ಸಾಮ್. ಸೊ ಇವಾಗ ಏನು ಎಕ್ಸ್ಕ್ಯೂಸ್ ಕೊಡೋ ನೆಸಸರಿನೇ ಇಲ್ಲ. ಈಗ ಓದ್ತೀನಿ, ನಾಳೆ ಓದ್ತೀನಿ, ನಾಡಿದ್ದು ಓದ್ತೀನಿ, ಒಂದು ಸ್ವಲ್ಪ ಹೊತ್ತು ಬಿಟ್ಟು ಓದ್ತೀನಿ, ಒಂದು ಸ್ವಲ್ಪ ಮಲ್ಕೊಂಡು ಎದ್ದು ಓದ್ತೀನಿ. ಸೊ ಪ್ಲೀಸ್ ಸ್ಟೂಡೆಂಟ್ಸ್, ಡೋಂಟ್ ಡೂ ಸಚ್ ಮಿಸ್ಟೇಕ್ಸ್. ಓಕೆ, ಎಕ್ಸ್ಕ್ಯೂಸನ್ನು ಕೊಡೋಕ್ಕೆ ಹೋಗಲೇಬೇಡಿ. ಸ್ಟಡಿ ಮಾಡೋದು ನಿಮ್ಮ ಕೆಲಸ, ಸ್ಟೂಡೆಂಟ್ ಆಗಿ ಅದನ್ನು ಮಾಡಿ. ಇನ್ಕ್ರೀಸ್ ಸ್ಟಡಿ ಅವರ್ಸ್. ಏನು ಓದ್ತಾ ಇದ್ದೀರಲ್ಲ, ನೀವು ಎಷ್ಟೇ ಓದ್ತಿರ್ಬೋದು. ಮ್ಯಾಮ್ ನಾನು ಅಷ್ಟು ಗಂಟೆ ಮ್ಯಾಮ್, ನಾನು 4 ಗಂಟೆ 5 ಗಂಟೆ, ಅದು ಎಷ್ಟೇ ನಂಬರ್ ಇರ್ಬೋದು, ನನಗೆ ಗೊತ್ತಿಲ್ಲ ಆ ನಂಬರ್. ಅದು ಎಷ್ಟೇ ನಂಬರ್ ಇರ್ಬೋದು, ನೀವು ಎಷ್ಟೇ ಗಂಟೆ ಓದ್ತಿರಬಹುದು, ಅದನ್ನು ಇನ್ಕ್ರೀಸ್ ಮಾಡಿ. ಹಾಗಂದ್ರೆ MCQ 1 ಮಾರ್ಕ್ 2 ಮಾರ್ಕ್ 3 ಮಾರ್ಕ್ ಓದಬೇಡಿ ಅಂತ ಹೇಳ್ತಾ ಇಲ್ಲ. ಓಕೆ, ಜಾಸ್ತಿ ನನಗೆ ನೆನಪೇ ಇರ್ತಾ ಇಲ್ಲ ಮ್ಯಾಮ್, ನಾನು ಏನು ಮಾಡಲಿ ಅಂತ ಕೇಳ್ತಿರ್ತೀರಲ್ಲ, ಕೆಲವೊಂದು ಸ್ಟೂಡೆಂಟ್ಸಿಂದ ಆ ಥರ ಪರಿಸ್ಥಿತಿ ಇರುತ್ತೆ. ಮ್ಯಾಮ್ ಜಾಸ್ತಿ ಟೈಮ್ ಇಲ್ಲ ಅಂತ ಅಂತಿರ್ತೀರಲ್ಲ, 4 to 5 ಮಾರ್ಕ್ಸ್ ಕ್ವಶನನ್ನು ನೋಡಿ. ಓಕೆ, ಅದನ್ನು ಓದ್ಕೊಳ್ಳಿ. ಫಿಕ್ಸ್ಡ್ ಕ್ವಶನ್ ಎಕ್ಸಾಮಲ್ಲಿ ಯಾವ್ದು ಬರುತ್ತೆ ಅಂತ ಅದ್ರ ಮೇಲೆ ಕೂಡ ನಾನು ವಿಡಿಯೋನ ಮಾಡಿದ್ದೀನಿ. PW 8, 9, 10 ಕನ್ನಡ ಫೌಂಡೇಶನ್ ಚಾನಲ್ಗೆ ಹೋಗಿ ಸರ್ಚ್ ಮಾಡಿ, ನಿಮಗೆ ಸಿಗುತ್ತೆ. ಓಕೆನಾ ಸ್ಟೂಡೆಂಟ್ಸ್? ಫೋಕಸ್ ಆನ್ 4 to 5 ಮಾರ್ಕ್ಸ್ ಕ್ವಶನ್ಸ್. ಡಯಾಗ್ರಾಮ್ಸ್ ಮೇಲೆ, ರಿಯಾಕ್ಷನ್ ಮೇಲೆ, ನ್ಯೂಮರಿಕಲ್ಸ್ ಮೇಲೆ ನೀವು ಫೋಕಸ್ ಮಾಡಬೇಕು. ಇದಲ್ಲದೇನೆ ಮತ್ತೆ ನಿಮ್ಗೆ ಯಾವ ರೀತಿ ವಿಡಿಯೋಸ್ ಬೇಕು, ನಿಮ್ಗೆ ಹೆಲ್ಪ್ ಆಗಬೇಕು ಅನ್ನೋ ಥರ ಯಾವ ರೀತಿ ವಿಡಿಯೋಸ್ ಬೇಕು, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಆ ಥರ ವಿಡಿಯೋ ನಿಮ್ಮ ಸಲುವಾಗಿ ತರ್ತೀನಿ. ಆದರೆ ಭಯ ಪಡೋದು ಬೇಡ. ಓಕೆನಾ ಸ್ಟೂಡೆಂಟ್ಸ್? ಟುಡೇಸ್ ಸ್ಯಾಕ್ರಿಫೈಸ್ ಇಸ್ ಟುಮಾರೋಸ್ ರಿಸಲ್ಟ್. ಇವತ್ತು ಏನು ಸ್ಯಾಕ್ರಿಫೈಸ್ ಮಾಡ್ತೀರಾ, ಅದೇ ನಾಳೆ ನಿಮ್ಮದು ರಿಸಲ್ಟ್ ಇರುತ್ತೆ.
ಜಾಸ್ತಿ ಓದ್ರೆ ಜಾಸ್ತಿ ರಿಸಲ್ಟ್ ಬರುತ್ತೆ, ನೀವು ಓದೇ ಇಲ್ಲ ಅಂತಂದ್ರೆ ರಿಸಲ್ಟೇ ಬರೋದಿಲ್ಲ. ಹೌದಲ್ವಾ? ಸೊ ಬೆಳಿಗ್ಗೆ ಬೇಗ ಎದ್ದು ಓದಿ, ರಾತ್ರಿ ತಡತನ ಓದ್ಕೋತಾ ಕೂಡಿ. ಓಕೆ, ಯಾಕಂತಂದ್ರೆ ಎಕ್ಸಾಮ್ ಇರೋದು ಇನ್ನು ಸ್ವಲ್ಪ ದಿವಸ. ಈಗ ವರ್ಕ್ ಮಾಡಿಲ್ಲ ಅಂತಂದ್ರೆ ಯಾವಾಗ ವರ್ಕ್ ಮಾಡ್ತೀರಾ ಅಲ್ವಾ? ಕನ್ಸಿಸ್ಟೆನ್ಸಿ ಮ್ಯಾಟರ್ಸ್ ಅ ಲಾಟ್. ಇವತ್ತು ಓದ್ದ 2-3 ದಿವಸ ಬಿಟ್ಟ ಆಮೇಲೆ ಮತ್ತೆ ಯಾವಾಗೋ ಹುಣ್ಣಿಗೊಮ್ಮ ಅಮಾಸಿಗೊಮ್ಮ ನಾ ಓದ್ತೀನಿ ಅಂದ್ರೆ ನಡೆಯೋದಿಲ್ಲ. ಓಕೆನಾ? ಸೊ ಕನ್ಸಿಸ್ಟೆನ್ಸಿ ಮ್ಯಾಟರ್ಸ್. ಡೈಲಿ ವರ್ಕ್ ಮಾಡಬೇಕಾಗುತ್ತೆ. ಎವ್ರಿ ಟೈಮ್ ಎವ್ರಿ ಮೂಮೆಂಟ್ ನೀವು ವರ್ಕ್ ಮಾಡಬೇಕಾಗುತ್ತೆ. ಓಕೆನಾ? ಏನೇನು ಓದ್ತಿರಲ್ಲ ಅದರ ಮೇಲೆ ಒಂದು ಟೆಸ್ಟ್ ಕೊಡಿ. ಓಕೆ, ಅದರ ಮೇಲೆ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿ, ಅದನ್ನ ಎನಲೈಸ್ ಮಾಡಿ. ಓಕೆ, ಮತ್ತೆ ಅಲ್ಲಿ ಏನೇನು ಮಿಸ್ಟೇಕ್ ಆಗಿದೆ ಅಂತ ನೋಡ್ಕೊಂಡು ಆ ಕ್ವಶನ್ಸ್ ಅನ್ನ ಮತ್ತೆ ತಿರೋ ಹಾಕಿ. ರೈಟ್? ಮತ್ತೆ ಏನೇನು ಓದ್ತಿರಲ್ಲ ಎಲ್ಲವನ್ನು ಕೂಡ ಚೆನ್ನಾಗಿ ರಿವೈಸ್ ಮಾಡಿ. ಚೆನ್ನಾಗಿ ರಿವೈಸ್ ಮಾಡಬೇಕು. ಸೊ ನೀವು ಬರೇ ಓದ್ಕೊಂತ ಹೋದ್ರೆ ನಡೆಯೋದಿಲ್ಲ. ಚೆನ್ನಾಗಿ ರಿವೈಸ್ ಮಾಡಬೇಕು, ರಿವಿಷನ್ ಮಾಡಬೇಕು. ರಿವಿಷನ್ ಮಾಡಿದ್ರೇನೆ ನಿಮಗೆ ಚೆನ್ನಾಗಿ ನೆನಪಿರೋದು. ಸೊ ಈ ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ಪಕ್ಕಾ ನೀವು 80 ಔಟ್ ಆಫ್ 80 ಸ್ಕೋರ್ ಮಾಡ್ಬೋದು. ನೀವು ಪಕ್ಕಾ ಔಟ್ ಆಫ್ ಸ್ಕೋರ್ ಮಾಡ್ಬೋದು. ಯಾವ್ಯಾವ ಎಕ್ಸಾಮಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಬರುತ್ತೆ ಅಂತ ನಾನು ಆಲ್ರೆಡಿ ನಿಮಗೆ ತಿಳಿಸಿದ್ದೀನಿ ಸ್ಟೂಡೆಂಟ್ಸ್. ಆಲ್ರೆಡಿ ಅದರ ಮೇಲೆ ಒಂದು ವಿಡಿಯೋ ಮಾಡಿದ್ದೀನಿ, ನೀವು ಹೋಗಿ ನೋಡಬಹುದು. ಓಕೆನಾ? ಥ್ಯಾಂಕ್ ಯು ಸೋ ಮಚ್.